ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 96ನೇ ದಿನ 96th ಎಪಿಸೋಡ್ ಏನಾಯ್ತು ಅಂತ ಕೇಳೋದಾದ್ರೆ, ಖಂಡಿತವಾಗ್ಲೂ ಈ ಬಿಗ್ ಬಾಸ್ ಸೀಸನ್ 11ರಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದರೆ, ಒಂದು ವೀಕ್ ಇಷ್ಟ ಆಯ್ತು ಅನ್ನೋದಾದ್ರೆ ಅದು ಈ ಫ್ಯಾಮಿಲಿ ವೀಕ್. ಯಾಕೆ ಅಂದ್ರೆ ಬಂದಿರೋರು ಹಾಗೆ ಹೋಗ್ದೇನೆ ಒಂದಿನ ಸ್ಟೇ ಮಾಡಿ ಅವ್ರಿಗೆ ಬೇಕಾಗಿರೋ ಸಜೆಷನ್ಸ್ ಕೊಟ್ಟು ಅವ್ರ ಆಟ ಹೇಗೆ ಆಡ್ತಾರೆ ಅಂತೆಲ್ಲ ಒಳ್ಳೆ ಒಂದು ಹಿಂಟ್ ಕೊಟ್ಟೆಲ್ಲ ಹೋಗ್ತಾ ಇದ್ದಾರೆ. ಅದ್ರಲ್ಲೂ ನಿನ್ನೆ ಎಪಿಸೋಡ್ ಅಲ್ಲಿ ಮೊನ್ನೆ ಬಂದಿದ್ದ ಗೌತಮಿ ಫ್ಯಾಮಿಲಿ ಆಗಿರ್ಬೋದು, ಮಂಜಣ್ಣ ಫ್ಯಾಮಿಲಿ ಆಗಿರ್ಬೋದು, ಮೋಕ್ಷಿತಾ ಫ್ಯಾಮಿಲಿ ಆಗಿರ್ಬೋದು, 3 ಜನ ಫ್ಯಾಮಿಲಿ ಮೆಂಬರ್ಸ್ ರೈಟ್ ಎಲ್ಲ ಸ್ಟೇ ಮಾಡಿ ಅವ್ರಿಗೆ ಬೇಕಾದ ಇನ್ಪುಟ್ಸ್ ಅಂತ ತುಂಬಾ ನೀಟ್ ಆಗಿ ಸಿಕ್ಕಿದೆ ಅನ್ಸುತ್ತೆ. ಅದು ಎಕ್ಸ್ಪೆಷಲಿ ಯಾರಿಗೆ ಅಂದ್ರೆ ನಮ್ಮ ಮಂಜಣ್ಣಗೆ, ಅದಾದ್ಮೇಲೆ ಗೌತಮಿಗೆ. ಗೌತಮಿ ಅವ್ರ ಹಸ್ಬೆಂಡ್ ಒಂದು ಈ ಎಪಿಸೋಡ್ ಅಲ್ಲಿ ಒಂಥರ ಕಂಟೆಸ್ಟೆಂಟ್ ಆಗಿದ್ರು. ಯಾಕಂದ್ರೆ ಅಷ್ಟು ನೀಟಾಗಿ ಮಾತಾಡ್ತಾ ಇದ್ರು, ಅಷ್ಟು ನೀಟಾಗಿ ಸಜೆಷನ್ ಕೊಡ್ತಾ ಇದ್ರು. ಎಪಿಸೋಡ್ ನೋಡಿದಾಗ ಅನ್ಸಿದ್ದು ಅದನ್ನೇ. ಯಾಕಂದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನಮ್ಮ ಮಂಜಣ್ಣಿಗೆ ಮತ್ತು ಗೌತಮಿಗೆ ಯಾವ ರೀತಿ ಆಟ ಆಡ್ಬೇಕು, ಇನ್ಮೇಲೆ ಯಾವ ರೀತಿ ಇರಬೇಕು. ನಾವು ಗೆಳೆಯ ಗೆಳತಿ ಎಲ್ಲ ಬಿಟ್ಟು ಗೆಳೆಯ ಗೆಳತಿಯಿಂದ ಹೊರಗಡೆ ಎಷ್ಟೆಲ್ಲ ಡ್ಯಾಮೇಜ್ ಆಗಿದೆ ಅನ್ನೋದು ಅವ್ರಿಗೆ ಅರಿವಾಗಿದೆ ಅಂತ ಹೇಳಿ ನೀಟಾಗಿ ಅನಲೈಸ್ ಮಾಡಬಹುದು ನಾವು. ಆ ರೀತಿಯಾಗಿ ಗೌತಮಿ ಅವರ ಹಸ್ಬೆಂಡ್ ಅವರೊಂದು ಕೊಡ್ತಾ ಇದ್ರು. ಆ ರೀತಿ ಒಂದು ಅನಲಿಟಿಕ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ರು, ಸಜೆಷನ್ ಮಾಡ್ತಾ ಇದ್ರು. ಅವ್ರ ಮಾತಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ಅವ್ರಿಗೆ ನೋವಾಗ್ದಾನೆ ಅದಾಗ್ದಾನೆ ನೀಟಾಗಿ ಒಂಥರ ಗೌತಮಿ ಮತ್ತು ಗೌತಮಿ ಅವರ ಹಸ್ಬೆಂಡ್ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದಾರೆ. ಯಾಕಂದ್ರೆ ಅವ್ರು ಅಷ್ಟು ರ್ಯಾಶ್ ಆಗಿಲ್ಲ, ಅವ್ರು ಅದೇ ರೀತಿ ಮಾತಾಡ್ತಾರೆ. ತುಂಬಾ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ಎಪಿಸೋಡ್ ನೋಡಿದಾಗ್ಲೂ ಅದನ್ನೇ ಅನ್ಸಿದ್ದು. ಯಾಕಂದ್ರೆ ನೋಡಿ, ಮಂಜಣ್ಣ ಅವರ ಅಪ್ಪ ಬಗ್ಗೆ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಗಳು ಎಲ್ಲರನ್ನು ಎಂಟರ್ಟೈನ್ ಮಾಡ್ತಿದ್ರು. ಅವ್ರ ಹತ್ರ ಆಡ್ಸೋದಾಗಿರ್ಬೋದು, ಅವ್ರ ಹತ್ರ ಡ್ಯಾನ್ಸ್ ಮಾಡ್ಸೋದಾಗಿರ್ಬೋದು. ಎಕ್ಸ್ಪೆಷಲಿ ನಮ್ಮ ತ್ರಿವಿಕ್ರಮ್ ಮತ್ತೆ ಭವ್ಯಗೌಡ ಅವ್ರನ್ನ ಇಬ್ಬರನ್ನ ನೀವು ಡ್ಯಾನ್ಸ್ ಮಾಡ್ಲೇಬೇಕಂತ ಹೇಳಿ ಡ್ಯಾನ್ಸ್ ಮಾಡಿಸ್ತಾರೆ. ಆಕ್ಚುಲಿ ಅದು ನಮ್ಮ ತ್ರಿವಿಕ್ರಮ್ ಅವರು ಡ್ಯಾನ್ಸೇ ಮಾಡಲ್ಲ, ಡ್ಯಾನ್ಸ್ ಮಾಡೋ ಅಭ್ಯಾಸ ಇಲ್ಲ ಅವ್ರಿಗೆ. ಅಂತದ್ರಲ್ಲಿ ಅವ್ರನ್ನ ಮತ್ತು ಭವ್ಯಗೌಡನ ಪೇರ್ ಅಂದ್ರೆ ತ್ರಿಭವ್ಯ ಅಂತ ಹೊರಗಡೆ ಏನಲ್ಲ ನಾವು ಕೇಳ್ತೀವಿ. ಅವ್ರ ಹತ್ರ ಡ್ಯಾನ್ಸ್ ಮಾಡಿಸ್ತಾರೆ. ಅದಕ್ಕೆ ತ್ರಿಮೋಕ್ಷಿ ಆಗಿರೋ ನಮ್ಮ ಮೋಕ್ಷಿತ ಅವರು ಸಾಂಗ್ ಬೇರೆ ಆಡ್ತಾರೆ. ತುಂಬಾನೇ ಎಂಟರ್ಟೈನ್ ಮಾಡ್ತಾ ಇದ್ರು ನಮ್ಮ ಮಂಜಣ್ಣ ಅವರ ಅಪ್ಪ. ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಫೀಲ್ ಕೂಡ ಆಗ್ತಾ ಇದ್ರು. ಯಾಕಂದ್ರೆ ನನ್ನ ಮಗನ್ನ ಒಬ್ಬ ಮನುಷ್ಯನಾಗಿ ಪರಿವರ್ತನೆ ಮಾಡಿದೆ ಈ ಬಿಗ್ ಬಾಸ್ ಮನೆ. ಯಾಕಂದ್ರೆ ನನ್ನ ಮಗನ್ನ ಯಾರೆಲ್ಲ ಬೈಕೊಂಡು ಓಡಾಡ್ತಾ ಇದ್ರು, ಯಾರೆಲ್ಲ ಒಂದು ಇದು ಮಾಡ್ತಾ ಇದ್ರು, ಕೆಟ್ಟದಾಗಿ ಪೋಟ್ರೆ ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ರು, ಇವತ್ತು ಅವರನ್ನೇ ನನ್ನ ಮಗನ ಮೆಚ್ಕೊಂತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾನೆ, ತುಂಬಾ ಚೆನ್ನಾಗಿ ಆಡ್ತಾನೆ, ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊಂಡಾನೆ, ಆಟ ಆಡ್ತಾ ಇದ್ದಾನೆ. ಬಿಗ್ ಬಾಸ್ ಮನೆ ಉಗ್ರ ಮಂಜು ಅಂತ ಕರಿತಾ ಇಲ್ಲ, ಬಿಗ್ ಬಾಸ್ ಮನೆ ಮಂಜು ಅವರ ತಂದೆ ಅಂತ ಹೇಳಿ ತುಂಬಾ ಜನ ಕರೀತಾರೆ. ಅವಾಗ ರಾಗಿರಮ್ಮನ ಮಗ ಮಂಜುನಾಥ ಅಂತ ಕರಿತಾ ಇದ್ರೆ, ಈಗ ಬಿಗ್ ಬಾಸ್ ಮನೆ ಇರುವ ಮಂಜಣ್ಣನ ಅವರ ತಂದೆ ಅಂತೆಲ್ಲ ಹೆಸರು ಬರ್ತಾ ಇದೆ ಅಂತ ಹೇಳಿ ತುಂಬಾ ಫೀಲ್ ಆಗ್ತಾರೆ. ಆಕ್ಚುಲಿ ಅವ್ರ ಮಾತಲ್ಲೂ ತೂಕ ಇದೆ. ಮಂಜಣ್ಣ ಆಕ್ಚುಲಿ ಸ್ಟಾರ್ಟಿಂಗ್ ಇಂದ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದ್ರು. ಬಟ್ ಎಲ್ಲೋ ಒಂದ್ 4-5 ವಾರದಿಂದ ಕಡಿಮೆ ಆಗ್ಬಿಟ್ರ ಅನ್ಸುತ್ತೆ. ಬಟ್ ನನಗನ್ಸುತ್ತೆ ಈಸ್ ಕಮ್ ಬ್ಯಾಕ್ ಅಂತ ಈ ವೀಕ್. ಯಾಕಂದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ಅವ್ರಿಗೆ ಯಾರು ಯಾವ ರೀತಿ ಸಜೆಷನ್ಸ್ ಕೊಟ್ರು, ಹೇಗ್ ಆಡ್ಬೇಕಂತ ಹೇಳಿ. ನಿನ್ನೆ ಎಪಿಸೋಡ್ ಅಲ್ಲಿ ಹೇಳಿದ್ರು, ಮುಖದ ಮೇಲೆ ಕಾಪಿ ಹಚ್ಚೋದಾಗ್ಲಿ, ನಾಮಿನೇಟ್ ಮಾಡಿರ್ಬೇಕಾಗಿ ನೀವು ಗೌತಮಿನ ಮಾಡ್ಬೇಕಾಗಿತ್ತು ಅಂತ. ಮುಂದಿನ ದಿನಗಳಲ್ಲಿ ಅದು ಬರ್ಬೋದಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಬಟ್ ನೋಡ್ಬೇಕು ಯಾವ ರೀತಿ ಇರುತ್ತಂತ. ಮಂಜಣ್ಣ ಬಿಟ್ರೆ ಮಂಜಣ್ಣ ಬಗ್ಗೆ ಆ ವ್ಯಕ್ತಿ ಅಂದ್ರೆ ಅಭಿಷೇಕ್ ಅವ್ರ ಅಂದ್ರೆ ಗೌತಮಿ ಅವ್ರ ಹಸ್ಬೆಂಡ್ ಅವ್ರು ಹೇಳಿದ್ದೇನಂದ್ರೆ, ಆ ವ್ಯಕ್ತಿ ಸುಳ್ಳು ನಿಜ ಏನೋ ಗೊತ್ತಿಲ್ಲ, ಬಟ್ ಆಟ ಅಂತ ಬಂದಾಗ ಆ ವ್ಯಕ್ತಿ ನಿನ್ನ ಆಟಕ್ಕೋಸ್ಕರ ಉಪಯೋಗಿಸ್ಕೊಂತಾರೋ ಇಲ್ಲ ಟಾಸ್ಕ್ಗೋಸ್ಕರ ಉಪಯೋಗಿಸ್ತಾರೋ ಗೊತ್ತಿಲ್ಲ, ಬಟ್ ನೀನು ಟ್ರ್ಯಾಪ್ ಆಗ್ತಾ ಇದೆಯಾ, ಒಂದು ಕೊಕ್ಕೆಗೆ ಮೀನ್ ಹಾಕೊಂಡು ಹೋಗ್ತಾರಲ್ಲ ಆ ರೀತಿ ನೀವು ಸಿಗಾಕೊಂಡಿದೆ ಅಂತೆಲ್ಲ ಹೇಳ್ತಾರೆ. ಗೊತ್ತಾಗಿದೆ, ಇಬ್ರಿಗೂ ಗೊತ್ತಾಗಿದೆ. ಮಂಜಣ್ಣ ಮತ್ತು ಗೌತಮಿ ಡಿಸ್ಕಸ್ ಮಾಡ್ತಾ ಇದ್ರು ಆಟದ ಬಗ್ಗೆ. ಅಲ್ಲ ಫ್ಯಾಮಿಲೀಸ್ ಇದ್ರು ಸಪರೇಟ್ ಆಗಿ ಕುತ್ಕೊಂಡು ಮಾತಾಡೋ ಒಂದು ಲೀನೆಸ್ ಇತ್ತು ಅವರಲ್ಲಿ. ಮಾತಾಡ್ತಾ ಇದ್ರು. ಮಾತಾದ್ಮೇಲೆ ಕ್ಲಿಯರ್ ಕಟ್ ಗೊತ್ತಾಗಿದೆ, ಇನ್ಮೇಲೆ ನಾನು ನಿನ್ನ ಹತ್ರ ಜಾಸ್ತಿ ಇರಲ್ಲ ಅಂತ ಮಂಜಣ್ಣ ಡೈರೆಕ್ಟ್ ಆಗಿ ಹೇಳ್ತಾರೆ. ಆ ರೀತಿ ಇತ್ತು. ಇನ್ನ ಟಾಸ್ಕ್ ವಿಷಯಕ್ಕೆ ಬರೋಣ. ಟಾಸ್ಕ್ ಎಲ್ಲ ಆಡಿಸ್ತಾರೆ 3 ಜನಕ್ಕೂ. ಅಲ್ಲಿ ಟಾಸ್ಕ್ ನಮ್ಮ ಮೋಕ್ಷಿತ ಅವರಿಗೆ ಕ್ಯಾಪ್ಟನ್ ಆಗಿ ಯೋಗ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಕೆಲವು ಸಲ ಅವಕಾಶ ಸಿಕ್ಕಿಲ್ಲ. ಅವಕಾಶ ಸಿಕ್ಕಾಗ ಉಪಯೋಗಿಸ್ಕೊಂಡಲ್ಲ. ಆ ಉಪಯೋಗನ ಗೌತಮ ನೀಟಾಗಿ ಉಪಯೋಗಿಸ್ಕೊಂಡ್ರು. ಒಂದ್ಸಲ ಕ್ಯಾಪ್ಟನ್ ಕೂಡ ಆದ್ರು. ಅದೃಷ್ಟ ಇರ್ಬೇಕು. ಅದೇನ್ ಅಂತಾರಲ್ಲ, ಎತ್ತೆತ್ರ ಬಂದು ಕಾಲಲ್ಲಿ ಹೊದ್ಕೊಂಡ್ರು ಅಂತ. ಆ ರೀತಿ ಆಗಿತ್ತು ಅವಾಗ ಮೋಕ್ಷಿತ ಅವರ ಒಂದು ಆಟ ಆ ಟೈಮ್ ಅಲ್ಲಿ. ಬಟ್ ಈಗ ಆಗ್ಬೇಕಂತ ಆದ್ರೂ ಕ್ಯಾಪ್ಟನ್ ಆಗಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ನನ್ಗನ್ಸುತ್ತೆ ಈ ವಾರ ಕ್ಯಾಪ್ಟನ್ ಆಗೋದು ಲಾಸ್ಟ್. ಮುಂದಿನ ವಾರದಿಂದ ಕ್ಯಾಪ್ಟನ್ ಇರಲ್ಲ ಅಂತ ಅನ್ಸುತ್ತೆ. ನೋಡ್ಬೇಕು ಯಾವ ರೀತಿ ಇರುತ್ತಂತ. ಖಂಡಿತವಾಗ್ಲೂ ಇನ್ನು ಎಪಿಸೋಡ್ ಟಾಸ್ಕ್ ಅಂತ ಬಂದಾಗ ಆ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ಅದೇ ಒಂದು ಇದು ಹಾಕಿರ್ತಾರೆ. ಅದ್ರ ಕಾಲೆಲ್ಲ ಒಂದು ಹೋಲ್ ಮಾಡಿ ಇಟ್ಟಿರ್ತಾರೆ, ಒಂದು ಉದ್ದದಾಗ ಕಟ್ಟಿರ್ತಾರೆ. ಲಾಸ್ಟ್ ಅಲ್ಲಿ ನಾವು ಒಂದು ಪಿರಮಿಡ್ ಕಟ್ಟಬೇಕು. ಆ ವುಡ್ ಪೀಸ್ ತಗೊಂಡು ಆ ವುಡ್ ಪೀಸ್ ಅಲ್ಲಿ ಪಿರಮಿಡ್ ಕಟ್ಟಬೇಕಾದ್ರೆ
ಮಧ್ಯದಲ್ಲಿ ಒಂದು ಇದು ಹಾಕಿರ್ತಾರೆ ಪೋಲು, ಅದೆಲ್ಲ ದಾಟ್ಕೊಂಡು ಹೋಗ್ಬೇಕು. ಒಂದ್ ವೇಳೆ ಸ್ವಲ್ಪ ಟಚ್ ಮಾಡಿದ್ರು ಅವೆಲ್ಲ ವುಡ್ ಪೀಸ್ ಎಲ್ಲ ಕೆಳಕ್ ಬೀಳ್ತವೆ. ನೀವು ನೋಡಿರ್ತೀರ ಎಪಿಸೋಡ್. ಆ ಟಾಸ್ಕ್ ಅಲ್ಲಿ ಸ್ವಲ್ಪ ಹೈಟ್ ಇರೋರಿಗೆ ವರ್ತ್ ಆಗ್ತಾ ಇತ್ತು, ಹೈಟ್ ಇರೋರಿಗೆ ಆಟ ಆಡಕ್ ತುಂಬಾ ಚೆನ್ನಾಗ್ ಆಗ್ತಾ ಇತ್ತು. ಬಟ್ ಅದರಲ್ಲಿ ಹೇಗೆ ಆದ್ರೂ ಮೇಲು ಫಿಮೇಲ್ ಕಂಟೆಸ್ಟೆಂಟ್ ತಗೊಂಡಾಗ ಮೇಲ್ ಕಂಟೆಸ್ಟೆಂಟ್ ಸ್ಟ್ರಾಂಗ್ ಆಗಿರ್ತಾರೆ. ಅದ್ರಲ್ಲೂ ನಮ್ಮ ಮಂಜಣ್ಣ ಗ್ರೇ ಏರಿಯಲ್ ಹುಡುಕರು, ಟಾಸ್ಕ್ ಮಾಸ್ಟರ್ ಮತ್ತೆ ಇನ್ನೇನೆಲ್ಲ ಕರಿತೀವಲ್ಲ ಅವೆಲ್ಲಾನು ಇದೆ. ಮಂಜಣ್ಣ ಆ ಟಾಸ್ಕ್ ಅಲ್ಲಿ ಫಸ್ಟ್ ಮಂಜಣ್ಣ ಗೆಲ್ತಾರೆ. ಅದಾದ್ಮೇಲೆ ಗೌತಮಿ ಅವರು ತಾಯಿ 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 ಅಂತ ಹೇಳಿ ದೇವರಿಗೆಲ್ಲ ಬೇಡ್ಕೊಂಡು ಕೊನೆಗೆ ಗೌತಮಿ ಅವರು ಗೆಲ್ತಾರೆ. ಬಟ್ ಸಪೋರ್ಟ್ ತುಂಬಾನೇ ಇತ್ತು ಮೋಕ್ಷಿತ್ ಅವರಿಗೆ. ರಜತ್ ಅವರಾಗಿರ್ಬೋದು, ನಮ್ಮ ತ್ರಿವಿಕ್ರಮ್ ಆಗಿರ್ಬೋದು, ಸಪೋರ್ಟ್ ಎಲ್ಲ ಮುಖ್ಯ, ಹಾಡೋ ಮುಖ್ಯ ಆಗುತ್ತೆ. ಆ ಕಾರಣಕ್ಕೆ ಮೋಕ್ಷಿತ್ ಅವರು ಸೋಲ್ತಾರೆ. ನಮ್ಮ ಮಂಜಣ್ಣ ಗೌತಮಿ ಅವ್ರು ಗೆಲ್ತಾರೆ. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಡೇ ಬರೋದು ಕಮಲಜ್ಜಿಯ ಕುಟುಂಬ. ನಿಜವಾಗ್ಲೂ ಆ ಕುಟುಂಬ ನೋಡಿ, ಅವ್ರು ಮಾಡಿರೋ ಡ್ಯಾನ್ಸ್ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಒಬ್ಬ ಫ್ಯಾಮಿಲಿ ಮೆಂಬರ್ ಬಿಗ್ ಬಾಸ್ ಮನೆಗೆ ಬಂದಿರೋ ಕಾರಣ ಅಷ್ಟು ಜನನ ಕರ್ಕೊಂಡ್ಬಂದು ಬಿಗ್ ಬಾಸ್ ಟೀಮ್ ಅವ್ರಾಗಿರ್ಬೋದು, ಇಲ್ಲ ಅವ್ರಿಗೂ ಬರೋಕ್ಕೂ ಒಂದು ಇದು ಬೇಕಲ್ಲ, ಮನಸ್ಸಿರ್ಬೇಕಲ್ಲ. ಅವ್ರು ಅಲ್ಲಿಂದ ಮಂಗಳೂರಿಂದ ಬಂದಿದ್ದಾರೆ ಬೆಂಗಳೂರಿಗೆ. ಬಂದು ಅವ್ರಿಗೆ ಧನರಾಜ್ ಸಪೋರ್ಟ್ ಮಾಡಿ ಅವ್ರ ಹತ್ರ ಡ್ಯಾನ್ಸ್ ಎಲ್ಲ ಮಾಡಿ ಹೋಗ್ತಾರೆ. ಬಟ್ ಅವ್ರ ಜೊತೆಗೆ ಮಿಂಗಿಲ್ ಆಗಕ್ಕೆ, ಅವ್ರ ಜೊತೆ ಮೀಟ್ ಮಾಡಕ್ಕೆ ಯಾಕೆ ಬಿಟ್ಟಿಲ್ಲ ಅಂದ್ರೆ ಸುಮಾರು ಜನ 34 ಜನ ಇದ್ದಾರೆ. ಅಷ್ಟು ಜನದಲ್ಲಿ ಯಾರಾದ್ರೂ ಏನಾದ್ರೂ ಆಟದ ಬಗ್ಗೆ ಲೀಕ್ ಮಾಡಬಹುದು ಬೇರೆ ಕಂಟೆಸ್ಟೆಂಟ್ ಗಳಿಗೆ, ಅದರಿಂದ ಮಾತಾಡೋದು ಬೇಡ ಅಂತ ಹೇಳಿ ಅಲ್ಲಿಂದಾನೇ ಕಳಿಸ್ತಾರೆ ಬಿಗ್ ಬಾಸ್ ಅವರು. ಇನ್ನು ಅದಾದ್ಮೇಲೆ ನಮ್ಮ ಫ್ಯಾಮಿಲಿ ಬರ್ತಾರೆ, ಧನರಾಜ್ ಅವ್ರ ಫ್ಯಾಮಿಲಿ, ಮಗಳು ಮತ್ತು ಮಿಸ್ಸಸ್ ಅಂತ ತುಂಬಾ ಫನ್ನಿ ಆಗೆಲ್ಲ ಮಾತಾಡ್ತಾರೆ. ತುಂಬಾ ಹಿಂಟ್ಸ್ ಎಲ್ಲ ಕೊಟ್ರು ಆಟ ಆಡೋಕೆ. ಮಗಳಂತ ತುಂಬಾ ಕ್ಯೂಟ್ ಆಗಿತ್ತು. ಸೋಷಿಯಲ್ ಮೀಡಿಯಾ ತುಂಬಾ ವೈರಲ್ ಆಗ್ತಿದೆ. ನಿನ್ನೆ 10 ಮಿಲಿಯನ್ ವ್ಯೂಸ್ ಬಂದಿದ್ದು ಆ ಪ್ರೋಮೋ ಬಗ್ಗೆ. ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿದ್ರು. ಮಗಳನ್ನ ಫಸ್ಟ್ ತಿಂಗಳಲ್ಲೇನೆ ಡೆಲಿವರ್ ಆದ್ಮೇಲೆ ಪಾಪು ಆದ್ಮೇಲೆ ಇವ್ರು ಬಂದಿದ್ರು. ಬಟ್ ಈಗಾಗಲೇ 3-4 ತಿಂಗಳಾಗಿದೆ. ತುಂಬಾ ಕ್ಯೂಟ್ ಆಗಿದೆ ಪಾಪುನ ಎತ್ಕೊಂಡು ಧನರಾಜ್ ಅವರ ಒಂದು ತಂದೆ ಒಂದು ಫೀಲಿಂಗ್ಸ್ ಏನಿರ್ತಂತ ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತಾ ಇತ್ತು. ಆ ರೀತಿ ಇತ್ತು ಒಂದು ಅಪ್ಪನ ಒಂದು ಅಪ್ಪಿಗೆ ಮಗಳಿಗೆ ಕೊಟ್ಟಾಗ. ಇನ್ನ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಆ ಟಾಸ್ಕ್ ಅಲ್ಲಿ ಟಾಸ್ಕ್ ಆಡಕ್ಕೆ ಕೊಟ್ಟಿದ್ರು ಧನರಾಜ್ ಅವರಿಗೆ. ಬಟ್ ಸಣ್ಣ ಪಾಪೆ ಅಂತ ಹೇಳಿ ಅವ್ರನ್ನ ಹೊರಗೆ ಕಳಿಸ್ತಾರೆ. ಬಟ್ ಅವ್ರ ಚಿಕ್ಕಿ ಆಗಿರೋ ಅವ್ರ ಫ್ರೆಂಡ್ ಮಾತ್ರ ಬಿಗ್ ಬಾಸ್ ಮೇಲೆ ಫ್ರೆಂಡ್ ಅನ್ನ ರೇಷನ್ ಬಿಗ್ ಬಾಸ್ ಮೇಲೆ ಇರ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಚೈತ್ರಕನ್ ಫ್ಯಾಮಿಲಿ ಬರ್ತಾರೆ. ಚೈತ್ರಕನ್ಗೆ ಬಿಗ್ ಬಾಸ್ ಒಂದು ಇದು ಫೂಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅಂದ್ರೆ ಕರು ಹಾಕಿದೆ ಅಂತೆ, ನಿಮ್ಮಮ್ಮ ಬರಲ್ಲ ಅಂತ ಹೇಳಿ. ಬಟ್ ಚೈತ್ರಕ ಎಮೋಷನ್ ಆಗಲ್ಲ, ನೀಟಾಗಿ ಕನ್ವಿನ್ಸ್ ಆಗ್ತಾರೆ. ಓಕೆ ಹೌದಾ, ನಾನು ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಲ್ಲ, ಅಮ್ಮನ ವಾಯ್ಸ್ ಕೇಳಿದ್ರೆ ನಂಗೆ ಸಾಕು ಅಂತ ಹೇಳ್ತಾರೆ. ಬಟ್ ಡ್ಯಾನ್ಸ್ ಎಲ್ಲ ಫನ್ ಎಲ್ಲ ಮಾಡ್ಬೇಕಾದ್ರೆ ಅಷ್ಟಲ್ಲೇನೆ ನಮ್ಮ ಚೈತ್ರ ಅವ್ರ ಫ್ಯಾಮಿಲಿ ಬರ್ತಾರೆ. ಚೈತ್ರ ಅವ್ರ ಫ್ಯಾಮಿಲಿ ಬಂದ್ಮೇಲೆ ಸರಿಯಾಗಿ ಉಪಯೋಗಿಸ್ಕೊಂಡ್ರು. ಯಾಕಂದ್ರೆ ಬಿಗ್ ಬಾಸ್ ಮನೆಯವರೆಲ್ಲ ಕಂಟೆಸ್ಟೆಂಟ್ ಅವ್ರು ಸೇರಿ ಕಳಪೆ ಅಂತ ಕೊಡ್ಬೇಕಾದ್ರೆ ಅವ್ರ ಫ್ಯಾಮಿಲಿ ಬಂದು ತಾಯಿ ಒಂದಂತೂ ಸತ್ಯ, ಕಾಗೆ ಮುದ್ದಂತೆಲ್ಲ ಹೇಳ್ತೀನಿ ನೋಡಿ. ಹಾಗೇನೆ ಯಾವುದೇ ಒಂದು ತಾಯಿ ಆಗಿರ್ಬೋದು, ಮಗು ಒಂದು ಸಣ್ಣ ಪುಟ್ಟ ತಪ್ಪಳು ಮಾತಾಗ ಕ್ಷಮಿಸಿ, ತಂದೆ ತಾಯಿಯ ಮನಸ್ಸಲ್ಲಿ ಮಕ್ಕಳು ಯಾವಾಗ್ಲೂ ಉತ್ತಮರೇ ಆಗಿರ್ತಾರಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದನ್ನೇ ಮಾಡಿದ್ರು. ಬೆಳಿಗ್ಗೆ ಒಂದು ಹೊರಗಡೆಯಿಂದ ಒಂದು ಮೆಡಲ್ ತಗೊಂಡ್ಬಂದು ಉತ್ತಮ ಅಂತ ಹೇಳಿ ಅವ್ರು ಕೊಳ್ಳಲಾಗ್ತಾರೆ. ತುಂಬಾ ಎಮೋಷನ್ ಆಗಿತ್ತು. ಯಾಕಂದ್ರೆ ಉತ್ತಮ ತಗೋಬೇಕಂತ ತುಂಬಾ ಇರೋ ಟೈಮಲ್ಲಿ ಕಳಪೆ ಅಂತ ಕೊಡುವ ಕಂಟೆಸ್ಟೆಂಟ್ ಗಳ ಒಂದು ಟೈಮಲ್ಲಿ ಮನೆಯಿಂದ ಬಂದು ಅಮ್ಮ ತಂಗಿ ಉತ್ತಮ ಅಂತ ಕೊಟ್ಟಾಗ ಅದೊಂದು ಪ್ರೌಡ್ ಫೀಲ್ ಆಗುತ್ತೆ ಅವರಿಗೆ. ಓಕೆ, ಇತ್ತೀಚಿನ ದಿನಗಳಲ್ಲಿ ಚೈತ್ರಕನಿಗೆ ಫ್ಯಾನ್ಸ್ ತುಂಬಾನೇ ಜಾಸ್ತಿನೇ ಆಗ್ತಾ ಇದ್ದಾರೆ. ನಾನು ಮೊದಲೇ ತುಂಬಾ ಸಲ ಹೇಳಿದ್ದೀನಿ, ಇದು ನಮ್ಮ ರಜತ್ ಅವರು ಚೈತ್ರಕನ್ನ ಟಾರ್ಗೆಟ್ ಮಾಡಿ ಹೀರೋ ಮಾಡ್ಬಿಟ್ರಂತ. ಅದನ್ನೇ ಆಗ್ತಾ ಇದೆ. ನನ್ನೆಲ್ಲ ಬಂದ್ಮೇಲೆ ತುಂಬಾ ಇದು ಮಾಡ್ತಾರೆ ನಮ್ಮ ಚೈತ್ರಕರ್ ಫ್ಯಾಮಿಲಿ, ಅಮ್ಮ ಆಗಿರ್ಬೋದು, ಅವರೆಲ್ಲ ಆಗಿರ್ಬೋದು, ನೀಟಾಗೆಲ್ಲ ಮಾಡ್ತಾರೆ. ನಮ್ಮ ಮಗಳು ಯಾವತ್ತಿಗಿದೆ ಇದೆ ಅಂತ ಅದರ ಒಂದು ಎಮೋಷನ್ ಡೈಲಾಗ್ ಹೇಳ್ತಾರೆ, ಕಾರ್ಡ್ ಪ್ಲೇ ಮಾಡ್ದ ಅಂತ ಎಲ್ಲ ಹೇಳ್ತಾರೆ. ಬಟ್ ಸದ್ಯ ಪರಿಸ್ಥಿತಿ ಅಲ್ಲಿರೋದು. ಯಾಕಂದ್ರೆ ಅವ್ರು 3 ಜನ ಹೆಣ್ಮಕ್ಳು ಇರ್ತಾರೆ, ಗಂಡ್ ಮಕ್ಳು ಯಾರಿಲ್ಲ, ಅಪ್ಪನ ಜೊತೆಗೆ ಬೆಂಕಿ ಇಡೋಕೆ ಯಾರಿಲ್ಲ ಅಂತ ಹೇಳಿದಾಗ ಬೊಬ್ಬೇಗೌಡ ಕೂಡ ಫೀಲ್ ಆಗ್ತಾರೆ. ಬಟ್ ಅವ್ರ ಮನೇಲಿ ಕೂಡ ಗಂಡ್ ಮಕ್ಳು ಯಾರಿಲ್ಲ ಅಂತ ಅನ್ಸುತ್ತೆ. ಅದೇ ಕಾರಣಕ್ಕೆ ತುಂಬಾ ಫೀಲ್ ಆಗ್ತಾರೆ. ಆ ಫೀಲ್ ಆಗೋ ಕಾರಣಕ್ಕೆ ಎಮೋಷನ್ ಎಲ್ಲೋ ಟಚ್ ಆಯ್ತು ಅನ್ಸುತ್ತೆ ನೋಡೋ ವೀಕ್ಷಕರಿಗೆ. ಯಾಕಂದ್ರೆ ಅವ್ರು ಮಾತಾಡೋ ಶೈಲಿ, ಮಾತಾಡೋ ಕಂಟೆಂಟ್, ಮಾತಾಡೋ ರೀತಿ ಆಗಿತ್ತು. ಆ ಕಾರಣಕ್ಕೆ ಪ್ರೇಕ್ಷಕರ ಮನಸ್ಸಲ್ಲಿ ಖಂಡಿತವಾಗ್ಲೂ ಟಚ್ ಆಗಿರುತ್ತೆ ಆ ಡೈಲಾಗ್ ಮಾತ್ರ. ಅಮ್ಮ ಅಂತ ಬಂದಾಗ ಹೇಳ್ತಾರೆ ಯಾವ ರೀತಿ ಆಗುತ್ತಂತ. ಅಲ್ಲಿ ಸಜೆಷನ್ ಕೊಡಬೇಕಾದ್ರೆ ನೀವು ಪ್ರತಿಯೊಂದಕ್ಕೂ ಯಾಕೆ ಅಳ್ತಾ ಇದೆಯಾ, ಯಾಕೆ ಡೌನ್ ಆಗ್ತಾ ಇದೆಯಾ ಅಂತೆಲ್ಲ ಹೇಳ್ತಾರೆ. ಬಟ್ ಕಿಚ್ಚ ಸರ್ ಹೇಳಿದ್ದು ನೀವು ತಲೆಯಲ್ಲಿ ಇಟ್ಕೊಂಡು ಆಡು, ಟಾಸ್ಕ್ ಆಡು, ಮಾತಾಡು, ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋ ಅಂತೆಲ್ಲ ಹೇಳ್ತಾರೆ. ಆ ಫ್ಯಾಮಿಲಿ ಕಡೆಯಿಂದ ಬಂದಿರೋರು ಎಲ್ಲರೂ ಅದೇ ರೀತಿ ಹೇಳ್ತಾರೆ. ಸಜೆಷನ್ ಕೂಡ ನನಗೆ ನಿಮ್ದೇ ಚಿಂತೆ, ಏನ್ ಮಾಡ್ತಿರೋ, ಇಲ್ಲ ಆಗ್ತಿರೋ ಕಾರಣಗಳಿಗೆ ನೀವೆಲ್ಲ ಫೀಲ್ ಆಗ್ತೀರ ಅಂತ ಅನಿಸ್ತಾ ಎಂತ ರಿಪ್ಲೈ ಕೊಡ್ತಾರೆ ಚೈತ್ರಕ. ಬಟ್ ಅಲ್ಲಿ ಇದೇನಿರಲ್ಲ. ಇನ್ನ ಕನ್ಫರ್ಮ್ ಆಗಿ ಎಲ್ಲರಿಗೂ ಕಂಫರ್ಟ್ ಝೋನ್ ಆಗಿದೆ. ಹೊರಗಡೆ ಯಾವ ರೀತಿ ಇದೆ ಸನ್ನಿವೇಶಗಳು, ಸಿಚುವೇಶನ್ ಯಾವ ರೀತಿ ಇದೆ ಅಂತೆಲ್ಲ ಗೊತ್ತಾಗಿದೆ.
ಬಟ್ ಇನ್ಮೇಲೆ ಆಟ ಶುರುವಾಗುತ್ತೆ. ಖಂಡಿತವಾಗ್ಲೂ ನಾನು ಟಾಪ್ 5 ಅಂತ ತುಂಬಾ ಸಲ ಹೇಳಿದ್ದೀನಿ. ಆ ಟಾಪ್ 5 ತುಂಬಾ ಬದಲಾವಣೆ ಆಗುವ ಸಾಧ್ಯತೆ ತುಂಬಾನೇ ಇದೆ. ಇನ್ನು ಮೇಲೆ ಸ್ಟಾರ್ಟ್ ಆಗುತ್ತೆ. ಇನ್ನು 20 ದಿನಗಳ ಆಟ ಇರುತ್ತೆ. ಆ 20 ದಿನ ಅಂದ್ರೆ 2 ದಿನ ಇರುತ್ತೆ. ಆ 2 ವಾರ ಇರುತ್ತೆ. ಆ 2 ವಾರದಲ್ಲಿ ಯಾರ ಟಾಪ್ ಪರ್ಫಾರ್ಮೆನ್ಸ್ ಕೊಡ್ತಾರೋ ಅವರೇನೆ ವಿನ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಈಗಿನ ತ್ರಿವಿಕ್ರಮ್ ಅವರಾಗಿರ್ಬೋದು, ರಜತ್ ಅವರಾಗಿರ್ಬೋದು, ಮಂಜು ಆಗಿರ್ಬೋದು, ಮೋಕ್ಷಿತ್ ಆಗಿರ್ಬೋದು, ಭವ್ಯಗೌಡ ಆಗಿರ್ಬೋದು, ತುಂಬಾ ಟಫ್ ಇರುತ್ತೆ, ಹೇಳಕ್ಕಾಗಲ್ಲ. ಹನುಮಂತ್ ಅವ್ರು ಕೂಡ ಫ್ಯಾನ್ಸ್ ತುಂಬಾನೇ ಇದ್ದಾರೆ. ಇಲ್ಲಿಂದ ಆಟ ಆದ್ರೂ ಶುರು ಮಾಡಿದ್ರೆ ತ್ರಿವಿಕ್ರಮ್ ಅವರಿಗೆ ಗೆಲ್ತಾರೆ ಅಂತ ತುಂಬಾ ಜನ ಹೇಳೋದು. ತುಂಬಾ ಪೋಟಿ ಕೊಡೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ. ಮೋಕ್ಷಿತ ಅಂತೂ ಬರ್ತಾರೆ ಟಾಪ್ 5 ಅಲ್ಲಿ. ವಿನ್ನರ್ ಆಗೋದು ಡೌಟ್ ಅಂತ ಅನ್ಸುತ್ತೆ. ನೋಡೋಣ, ಇನ್ನು ಅಪ್ಡೇಟ್ ಬರುತ್ತೆ. ಅಪ್ಡೇಟ್ ಕೊಟ್ಮೇಲೆ ಕೊಡ್ತೀನಿ. ಮತ್ತೆ ಇವತ್ತಿನ ಎಪಿಸೋಡ್ ಈ ರೀತಿ ಇತ್ತು. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಯಾರ ಫ್ಯಾಮಿಲಿ ಇಷ್ಟ ಆಯ್ತು, ಯಾವ ಕಂಟೆಸ್ಟೆಂಟ್ ಇಷ್ಟ ಆದ್ರೆ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.